ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಮನಸಾರೆ ಕನ್ನಡ. ಬೆಂಗಳೂರಿನ ಮೊಟ್ಟ ಮೊದಲ ಟ್ರಾಫಿಕ್ ಸಿಗ್ನಲ್ ಯಾವುದು ಗೊತ್ತಾ? ಬನ್ನಿ ನೋಡೋಣ. ಬೆಂಗಳೂರಿನ ಮೊಟ್ಟ ಮೊದಲ ಟ್ರಾಫಿಕ್ ಸಿಗ್ನಲ್ ಯಾವುದು ಅಂತ ನಾವು ನೋಡೋದಾದರೆ 1963ರಲ್ಲಿ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಟ್ರಾಫಿಕ್ ಸಿಗ್ನಲನ್ನು ಅಳವಡಿಸಲಾಯಿತು. ಅದು ಎಲ್ಲಿ? ಬೆಂಗಳೂರಿನ ಟೌನ್ ಹಾಲ್ ಜಂಕ್ಷನ್ನ ನಂತರದ ಜಂಕ್ಷನ್ ಆದಂತಹ NR ಜಂಕ್ಷನ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿಗ್ನಲ್ ಒಂದನ್ನು ಅಳವಡಿಸಲಾಯಿತು. ಆಗಿನ ಕಾಲದಲ್ಲಿ ಹೆಚ್ಚಿನ ವಾಹನ ದಟ್ಟಣೆ ಆಗತಾನೆ ಪ್ರಾರಂಭ ಆಗ್ತಾ ಇತ್ತು. ಹಾಗಾಗಿ ಟ್ರಾಫಿಕ್ ನಿಯಂತ್ರಣಕ್ಕಾಗಿ ಸಿಗ್ನಲ್ ಅಳವಡಿಕೆಗೆ ಪೊಲೀಸರು ಮುಂದಾಗ್ತಾರೆ. ಅಲ್ಲಿಗೆ ವಾಹನ ದಟ್ಟಣೆ ಬೆಂಗಳೂರಲ್ಲಿ 1963ರಲ್ಲಿಯೇ ಇತ್ತು ಅನ್ನೋದು ನಮಗೆ ತಿಳಿದು ಬರುತ್ತೆ. ಟ್ರಾಫಿಕ್ ನಿಯಂತ್ರಣಕ್ಕಾಗಿ ಬೆಂಗಳೂರು ನಗರದ ಮೊದಲ ಪೊಲೀಸ್ ಆಯುಕ್ತರಾದಂತಹ ಸಿ ಚಾಂಡಿ ಹಾಗೂ ಸಂಚಾರಿ ವಿಭಾಗದ DCP ಮಿಸ್ಟರ್ BN ಗರುಡಾಚಾರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಮೊಟ್ಟ ಮೊದಲ ಟ್ರಾಫಿಕ್ ಸಿಗ್ನಲನ್ನು NR ಜಂಕ್ಷನ್ನಲ್ಲಿ ಅಳವಡಿಸಲಾಯಿತು. ಈ ಸಿಗ್ನಲ್ನಲ್ಲಿ ಕೆಂಪು ದೀಪವನ್ನು ಮಾತ್ರ ಅಳವಡಿಸಲಾಗಿತ್ತು ಮತ್ತು ಸಿಗ್ನಲನ್ನು ಆಪರೇಟ್ ಮಾಡೋದಕ್ಕೆ ಕೆಳಗೆ ಒಂದು ಸ್ವಿಚ್ಚನ್ನು ಕೂಡ ಅಳವಡಿಸಲಾಗಿತ್ತು. ಮ್ಯಾನ್ಯುವಲಿ ನಾವು ಸ್ವಿಚ್ ಮೂಲಕ ನಾವು ಸಿಗ್ನಲನ್ನು ಆಪರೇಟ್ ಮಾಡಬಹುದಾಗಿತ್ತು. ಹಾಗಾಗಿ ನಾವು ಗಮನಿಸೋದಾದರೆ 1963ರಲ್ಲೇ ಕೂಡ ಬೆಂಗಳೂರಿನಲ್ಲಿ ಟ್ರಾಫಿಕ್ ಇತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ವಾಹನ ದಟ್ಟಣೆಯ ನಿಯಂತ್ರಣಕ್ಕಾಗಿ ಹಾಗೂ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಗಮನಹರಿಸಿ ಈ ಸಿಗ್ನಲನ್ನು ಅಳವಡಿಸಲಾಯಿತು. ನಂತರದ ದಿನಗಳಲ್ಲಿ ವಾಹನ ದಟ್ಟಣೆ ಅಧಿಕವಾಗ್ತಾ ಹೋದಂತೆ ಬೆಂಗಳೂರು ನಗರದಾದ್ಯಂತ ಹಲವಾರು ಕಡೆಗಳಲ್ಲಿ ಸಿಗ್ನಲ್ಗಳನ್ನು ಅಳವಡಿಸಿ ನಂತರ ಅದು ಕಂಟಿನ್ಯೂ ಆಯಿತು. ಹಾಗಾಗಿ ಈ NR ಜಂಕ್ಷನ್ ಬೆಂಗಳೂರು ನಗರದ ಮೊಟ್ಟ ಮೊದಲ ಟ್ರಾಫಿಕ್ ಸಿಗ್ನಲನ್ನು ಅಳವಡಿಸಿದಂತಹ ಸಿಗ್ನಲ್ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನೋಡಿದ್ರಲ್ಲ, ಮಾಹಿತಿ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಮಾಹಿತಿಯ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.